ಇಲ್ಲಿ ಬಸ್ ಹತ್ಬೋದು ಒಂದು ದಿನದಲ್ಲಿ ಎಷ್ಟು ಜನ ಬಸ್ಸಿಗೆ ಹತ್ಬೋದು ಪ್ರಯಾಣಿಕರು? 200 ಜನ. ಹಾಂ ಹಾಂ ಎಲ್ಲ ಜಾಸ್ತಿ ರಾಜಗುಂಟೆ ಬೆಂಗಳೂರು ಹೋಗೋರೆಲ್ಲ. ಹಾಂ, ಇಲ್ಲಿವರೆಗೂ ಇಲ್ಲ ಬಸ್ ಸ್ಟ್ಯಾಂಡ್. ಇಲ್ಲಿವರೆಗೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಮಳೆ ಬಂದ್ರೆ ಹೆಣ್ಮಕ್ಳುಗಳು, ಸ್ಕೂಲ್ ಮಕ್ಳುಗಳು, ಮಹಿಳೆಯರು ಎಲ್ಲಿ ಹೋಗ್ಬೇಕು? ಅಲ್ಲ, ಇದು ಏರ್ಪೋರ್ಟ್ ಹೋಗೋ ರೋಡ್ ಅಂತಾರೆ. ಏರ್ಪೋರ್ಟ್ ರೋಡ್ ಹೆಚ್ಚಾಗಂತದ್ದು ಈಗ ಹೈವೇ ಆಗ್ತಾ ಇದೆ. ಬಸ್ ಸ್ಟಾಪ್ ಇಲ್ಲ. ಅಲ್ಲ, ಅಂತ ರೋಡಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂದ್ರೆ ಹೆಂಗೆ? ಬಸ್ ಸ್ಟಾಪ್ ಇಲ್ಲ. ಅದು ಸೆಂಟ್ರ್ ಪಾಯಿಂಟ್ ಇದು. ಪಂಚಾಯತಿ ಇರೋಂಥ ಜಾಗ, ಹಾಸ್ಪಿಟಲ್ ಇರೋ ಪಂಚಾಯತಿ ಮುಂಭಾಗ ಒಂದು ಬಸ್ ಸ್ಟಾಪ್ ಇಲ್ಲ. ಹಾಂ ಹಾಂ ಹಾಂ. ಎಲ್ಲಿ ಅಲ್ಲಿ ನಿಂತ್ಕೊಬೇಕು? ಇದೆ 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 ಇದೆ. ನಿಂತ್ಕೋಬೇಕು. ಆಮೇಲೆ ಅಕಸ್ಮಾತ್ ಯಾವ್ದು ಆ ಕಡೆ ಬಸ್ ಬಂದ್ರೆ ಈ ಕಡೆ ಓಡಕ್ ಹೋಗೋದು ಆಕ್ಸಿಡೆಂಟ್. ಹೌದು ಹೌದು ಹೌದು. ಅದೇ ಸರ್, ಇವಾಗ 7 ಗಂಟೆ ಮೇಲೆ ಇದು ಬೀದಿ ದೀಪ ಸರಿಯಾಗಿ ಬೀದಿ ದೀಪನೂ ಅಂದ್ರೆ ಸಣ್ಣ ಪುಟ್ಟ ಇದೆ, ಮಡಿಕೇರಿ ರೈತರು ಸಣ್ಣ ಪುಟ್ಟ ಇದೆ. ಈ ಸರ್ಕಲ್ ಪಾಯಿಂಟ್ ಆಗಿದೆ. ದೊಡ್ಡದಾದ ಒಂದು ನೋಡಿ. ಇದು ಸೊಣೇನಹಳ್ಳಿ ಪಂಚಾಯಿತಿ ಇದೆ. ಸಾರ್ವಜನಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ. ಒಂದು ಮಳೆ ಗಾಳಿ ಬಂದರೂ ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ. ಬಂದವರೆಲ್ಲ ಇಲ್ಲಿ ಪಬ್ಲಿಕ್ ಜನ ಇಲ್ಲಿ ರೋಡ್ ಸೈಡಾಗಿ ಕುಂತ್ಕೊಂತಾರೆ. ಈ ಗಾಳಿ ಮಳೆ ಏನು ಎಲ್ಲ ಅನಾನುಕೂಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕಾಗಿ ವಿನಂತಿ. ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ? ಸುಮಾರು ಒಂದು 20-25-30 ವರ್ಷದಿಂದನೇ ಇಲ್ಲ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಎಲ್ಲ 3-4 ಕಡೆಯಿಂದ ಬರ್ತಾರೆ. 3-4 ಊರಿಂದ ಬರ್ತಾರೆ. ವಿದ್ಯಾರ್ಥಿಗಳು ಬರ್ತಾರೆ, ರೈತರುಗಳು ಬರ್ತಾರೆ, ಅಜ್ಜಿದಿರು ಬರ್ತಾರೆ, ಇವರು ಬರ್ತಾರೆ, ಕುಂತ್ಕೊಂತಾರೆ. ಏನು ಕುಂತ್ಕೊಂಡ್ರು ಇಲ್ಲಿ ಒಂದು ನೆರಳಿಲ್ಲ, ಒಂದು ಏನು ಅನುಕೂಲ ಇಲ್ಲ, ಅನಾನುಕೂಲ. ಇಲ್ಲಿ ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ದೀವಿ. PDO ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು 1.5 ತಿಂಗಳಾಗಿದೆ ಈ ಲೆಟ್ರ್ ಕೊಟ್ಟು. 1.5 ತಿಂಗಳಾಗಿದೆ ಈ ಲೆಟ್ರ್ ಕೊಟ್ಟು. ಸುಮ್ಮನೆ ಸೀಲಿ ಸೈನ್ ಹಾಕ್ಕೊಟ್ಟಿದ್ದಾರೆ. ನಾವು ಸ್ವಂತ ನಮ್ಮ ಒಬ್ಬ ಜನಸೇವೆ ಮಾಡೋಕ್ಕೋಸ್ಕರ ನಾನು ಸ್ವಂತ ದುಡ್ಡಿಂದ ಮಾಡಿಸ್ತಾ ಇದ್ದೀನಿ. ಅದಕ್ಕೂ ತೊಂದರೆ ಇಲ್ಲಿ ಮಾಡೋಕ್ಕೆ. ಮೀಟಿಂಗ್ ಆಗಬೇಕು, ಮೀಟಿಂಗಲ್ಲಿ ಇಕ್ಬೇಕು, ಪಂಚಾಯತಿಂದ ಲೆಟ್ರ್ ಕೊಡಬೇಕು, ಆ ಥರ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿನ ಪ್ರಯಾಣಿಕರ ಕಷ್ಟ ನೋಡಿ ನಾವೇ ಸ್ವಂತ ದುಡ್ಡಿಗೆ ಮಾಡಕ್ಕೆ ಮಾಡಕ್ಕೂ ಬಿಡ್ತಾ ಇಲ್ಲ. ಯಾವ ಕಾರಣ ಸರ್? ಕಾರಣ ಏನು ಅಂದರೆ ಒಂದು ಜಾತಿಗೆ ಮೀಸಲಾಗೈತೇನೋ ಇವರು ಸೊಣ್ಣೆನಹಳ್ಳಿ ಗೊತ್ತಿಲ್ಲ. 20-25-30 ವರ್ಷದಿಂದ ಇಲ್ಲಿ ಮೀಸಲಾತಿ ಬರೀ ಜನರಲ್ಲೇ. ಪಂಚಾಯತಿ ಎಲೆಕ್ಷನ್ಗಾಗಲಿ ಏನಕ್ಕೆ ಆಗಲಿ ಬರೀ ಜನರಲ್ಲು ಒಂದು ಎಸ್ಸಿಗೆ ಮೀಸಲು ಕೊಡಬೇಕು. ಮೀಸಲಿಗೆ ಅರ್ಜಿಗೆ ಕೇಳ್ಕೊಬೇಕು. ನಾವು ಒಂದು ಮೀಸಲು ಕೊಡಬೇಕು. ಅದು ನೀವು ಮಾಡ್ಸಕ್ಕೆ ಹೋದ್ರೆ ನೀವು ಯಾವ ಸಮುದಾಯಕ್ಕೆ ಸೇರಿದವರು? ನಾವು ಎಸ್ ಸಿ ಸಮುದಾಯಕ್ಕೆ ಸೇರಿದವರು. ಹಾಂ, ಕೇಳಿ ಅವ್ರನ್ನ. ನೀವೇನಂತ ಅರ್ಜಿ ಕೊಟ್ಟಿದ್ರಿ ಸರ್ ಪಂಚಾಯತಿಗೆ? ಹಿಂಗೆ ನಮ್ಮ ಸ್ವಂತ ಈ ಪಬ್ಲಿಕ್ ಜನ ಆ ಕಡೆ ಈ ಕಡೆ ಬರೋ ಜನಗಳನ್ನ ನೋಡ್ಕೊಂಡು ಈ ಥರ ನಮಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಅನುಕೂಲ ಮಾಡಿ ನಾವೇ ಸ್ವಂತ ದುಡ್ಡು ಹಾಕಿ ಮಾಡಿಕೊಡ್ತೀವಿ ಅಂತ ಕೇಳಿ ಲೆಟ್ರ್ ಕೊಟ್ಟಿದ್ದೀವಿ. ಈಗ ನಿಮ್ಮ ಮನವಿ ಏನು ಸರ್? ಮನವಿ ನಮಗೆ ಪಂಚಾಯತಿಂದಾದರೂ ಅನುಕೂಲ ಮಾಡಿಕೊಡ್ಬೇಕು. ನರಸಿಂಹಮೂರ್ತಿ, ASSಗೆ ಅಧ್ಯಕ್ಷ ಆಗಿ. ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ TV.